ನಮಸ್ಕಾರ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ. 2024-25ನೇ ಸಾಲಿನ ವಿದ್ಯಾರ್ಥಿಗಳಿಗಾಗಿ ಅಂದರೆ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಇಲಾಖೆಯವರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದು, ಅದರ ಅನ್ವಯ ನಿನ್ನೆ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿರುವಂತಹ ರಸಾಯನಶಾಸ್ತ್ರದ ಪ್ರಶ್ನೋತ್ತರಗಳನ್ನು ನಾವು ನಿನ್ನೆ ಚರ್ಚೆ ಮಾಡಿದ್ದೇವೆ. ಇವತ್ತು ನಾವು ಜೀವಶಾಸ್ತ್ರದ ಒಂದು ಪ್ರಶ್ನೆಗಳನ್ನು ನಾವು ಇವತ್ತು ಸಂಕ್ಷಿಪ್ತವಾಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವು ಸ್ವತಃ ಬರೆಯೋದಕ್ಕೆ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಹೋಗಿ, ನಾನು ನಿಮಗೆ ಇಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ. ಈ ಜೀವಶಾಸ್ತ್ರದಲ್ಲಿ ಮೊದಲನೇದಾಗಿ 26ನೇ ಪ್ರಶ್ನೆಯಿಂದ ಇಲ್ಲಿ ಪ್ರಶ್ನೆಗಳು ಆರಂಭವಾಗ್ತವೆ. 3 ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಅದರಲ್ಲಿ ಮೊದಲನೇ ಪ್ರಶ್ನೆ 26ನೇ ಅಂತಹ ಪ್ರಶ್ನೆ ನೋಡಿ ಹೇಗಿದೆ: ಪ್ಲಾಸ್ಮೋಡಿಯಂನಲ್ಲಿನ ಸಂತಾನೋತ್ಪತ್ತಿಯ ಕ್ರಿಯೆಯ ವಿಧ. ಇದು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಪಾಠದಿಂದ ಬಂದಿರುವಂತಹ ಪ್ರಶ್ನೆ. ಇಲ್ಲಿ ಸರಿಯಾದಂತಹ ಉತ್ತರ ಬಹುವಿದಳನ ಆಗುತ್ತದೆ. ಆಮೇಲೆ 27ನೇ ಪ್ರಶ್ನೆ ನಾವು ನೋಡೋದಾದರೆ, ಪೈರುವೇಟ್ ಸ್ನಾಯುಕೋಶಗಳು ಪ್ಲಸ್ ಶಕ್ತಿ. ಪೈರುವೇಟ್ ಅಂದರೆ ಒಂದು ಎರೋ ಮಾರ್ಕಿಟ್ಟು, ಅಲ್ಲಿ ಒಂದು ಎಕ್ಸ್ ಎನ್ನುವಂತಹ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಇದು ಕ್ವಶನ್, ಬಿಟ್ಟ ಸ್ಥಳ ಎಕ್ಸ್ ಜಾಗದಲ್ಲಿ ಏನು ಬರುತ್ತೆ ಅನ್ನೋದನ್ನು ನೀವು ಇಲ್ಲಿ ಬರಿಬೇಕಾಗುತ್ತದೆ. ಪೈರುವೇಟ್ ಸ್ನಾಯುಕೋಶಗಳು ಬಾಣದ ಗುರುತಿದೆ, ಮುಂದೆ ಎಕ್ಸ್ ಅನ್ನುವಂಥ ಒಂದು ಬಾಕ್ಸ್ ಇದೆ, ಆ ಎಕ್ಸ್ ಸ್ಥಾನದಲ್ಲಿ ಏನು ಬರೀಬೇಕು ಪ್ಲಸ್ ಶಕ್ತಿ ಅಂತ ಇದೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಲ್ಯಾಕ್ಟಿಕ್ ಆಮ್ಲ ಆಗುತ್ತದೆ. ಇದು ಕೂಡ ತಾವು ನೆನ್ಪಿಟ್ಕೋಬೇಕು. ಆಮೇಲೆ 28ನೇ ಪ್ರಶ್ನೆ ನೋಡೋದಾದರೆ, ಇಲ್ಲಿ 2 ರೀತಿಯ ಚಿತ್ರಗಳಿದೆ. ಚಿತ್ರಾಧಾರಿತ ಪ್ರಶ್ನೆ ಅಂತ ಕೂಡ ನಾವು ಹೇಳ್ಬೋದು. ಚಿತ್ರ ಎ ಮತ್ತು ಚಿತ್ರ ಬಿ ಯಲ್ಲಿ ಕೊಟ್ಟಿರುವಂತಹ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ರಚನೆಗಳನ್ನು ಗಮನಿಸಿ, ಈ ಚಿತ್ರಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. 4 ರೀತಿಯ ಒಂದು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ ಅವರು. 4 ರೀತಿಯ ಹೇಳಿಕೆಗಳನ್ನು ನಾವು ಗಮನಿಸಿದರೆ ನೋಡಿ, 2 ರಚನೆಗಳಲ್ಲಿಯೂ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ ಅಂತ ಇದೆ ಆಪ್ಷನ್ ಎ. ಆಪ್ಷನ್ ಬಿ, ಚಿತ್ರ ಬಿ ರಚನೆಯಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ ಅಂತ ಕೇಳ್ತಾ ಇದ್ದಾರೆ. ಚಿತ್ರ ಎ ರಚನೆಯಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ ಅಂತ ಇದೆ. ಇನ್ನು ಹೇಳಿಕೆ ಡಿ, 2 ರಚನೆಗಳಲ್ಲಿಯೂ ಕೂಡ ಅಂಡಾಣುವಿನ ನಿಷೇಚನ ಸಾಧ್ಯವಿಲ್ಲ ಅಂಥೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದಂತಹ ಆಯ್ಕೆ ಆಪ್ಷನ್ ಸಿ ಆಗುತ್ತದೆ. ಚಿತ್ರ ಎ ರಚನೆಯಲ್ಲಿ ಅಂಡಾಣುವಿನ ನಿಷೇಚನ ಮಾತ್ರ ಸಾಧ್ಯವಿರುತ್ತದೆ. ಯಾಕಂದರೆ ನೋಡಿ, ನೀವು ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಚಿತ್ರ ಬಿ ಯಲ್ಲಿ ಶಸ್ತ್ರಚಿಕಿತ್ಸೆ ಕ್ರಿಯೆಯ ಮೂಲಕ ಅಲ್ಲಿ ಅಂಡವು ಗರ್ಭಕೋಶವನ್ನು ತಲುಪದ ಹಾಗೆ ಮಾಡಿದ್ದಾರೆ. ಶಸ್ತ್ರಚಿಕಿತ್ಸೆಗೆ ಒಳಗಾಗಿದೆ ಆ ಒಂದು ಸಂತಾನೋತ್ಪತ್ತಿ ವ್ಯೂಹ. ಹಾಗಾಗಿ ಚಿತ್ರ ಎದಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ ಅಂಥೇಳಿ ನಾವು ಹೇಳ್ಬೋದು. ಈ ರೀತಿಯಲ್ಲಿ 3 ಬಹು ಆಯ್ಕೆಯ ಪ್ರಶ್ನೆಗಳಾಯಿತು. ಇನ್ನು ನೆಕ್ಸ್ಟ್ 3 1 ಅಂಕದ ಪ್ರಶ್ನೆಗಳಿರ್ತವೆ. ಅದರಲ್ಲಿ ಮೊದಲನೇದು ತೆರೆದ ಪತ್ರರಂಧ್ರದ ಚಿತ್ರ ಇದೆ. ಅದು ನೀವು ಪುಸ್ತಕವನ್ನು ನೋಡಿ ಈಸಿಯಾಗಿ ಹಾಕ್ಬೋದು. ಆಮೇಲೆ 30ನೇ ಪ್ರಶ್ನೆ ನೋಡಿ, ಲೈಂಗಿಕ ಸಂತಾನೋತ್ಪತ್ತಿಯು ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡುತ್ತದೆ ಏಕೆ ಅಂಥೇಳಿ ಕೇಳಿದ್ದಾರೆ. 1 ಅಂಕಕ್ಕೆ ಪ್ರಶ್ನೆ. ಉತ್ತರ ಏನಾಗಿರ್ತದೆ ನೋಡಿಲಿ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಏನಾಗ್ತದ? ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ 2 ವಿಭಿನ್ನ ಜೀವಿಗಳು, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ 2 ವಿಭಿನ್ನ ಜೀವಿಗಳು ಅಂತಂದರೆ ಒಂದು ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸೇರಿ ಹೊಸ ಜೀವಿ ಉಂಟಾಗ್ತದೆ. ಹಾಗಾಗಿ ಇಲ್ಲಿ ಭಿನ್ನತೆಗಳು ಉಂಟಾಗುವಂತಹ ಅವಕಾಶಗಳು ಜಾಸ್ತಿ ಇರ್ತವೆ. ಇಲ್ಲಿ ಉತ್ತರ ಹೇಗೆ ಬರಿಬೇಕು? ಉತ್ತರ ಒಂದು ಸಲ ನಾನು ಹೇಳ್ತೀನಿ, ನೀವು ನೀಟಾಗಿ ಬರ್ಕೋಬೋದು. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸೇರಿ ಹೊಸ ಜೀವಿ ಉಂಟಾಗುವಾಗ ವರ್ಣತಂತುಗಳ ಸಂಖ್ಯೆಯಲ್ಲಿ ಹಾಗೂ DNA ಪ್ರಮಾಣದಲ್ಲಿ ಮರುಹೊಂದಾಣಿಕೆ ಉಂಟಾಗುವುದರಿಂದ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೆಚ್ಚು ಭಿನ್ನತೆಗಳು ಉಂಟಾಗುತ್ತವೆ ಅಂಥೇಳಿ ತಾವು ಬರಿಬೇಕಾಗುತ್ತದೆ. ನಿಮಗೆ ಇದು ಫಾಸ್ಟ್ ಆಗ್ತಾ ಇದ್ದರೆ ವಿಡಿಯೋವನ್ನು ಮತ್ತೊಂದು ಸಲ ರಿವೈಂಡ್ ಮಾಡಿ ಸರಿಯಾಗಿ ಕೇಳಿಸಿಕೊಂಡು ನೀವು ಉತ್ತರವನ್ನು ಸ್ವತಃ ತಾವು ಬರೆದು ಬಿಡಿಸಬೇಕು. ಈ ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೊಟ್ಟಿರುವಂತಹ ಉದ್ದೇಶ ಏನಪ್ಪ ಅಂತಂದರೆ, ಯಾವ ರೀತಿಯ ಪ್ರಶ್ನೆಗಳು ಬರ್ತಾವ, ಅವುಗಳಿಗೆ ಹೇಗೆ ಉತ್ತರ ಕೊಡಬೇಕು, ಹೇಗೆ ಬಿಡಿಸಬೇಕು, ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತೇಳಿ ಕೊಟ್ಟಿರ್ತಾರೆ. ನೇರವಾಗಿ ಇಲ್ಲಿ ನಾನೇ ಉತ್ತರಗಳನ್ನು ನಿಮಗೆ ಬರೆದು ಕೊಟ್ಟರೆ ನೀವು ಹೇಗೆ ಬಿಡಿಸ್ತೀರಿ, ನೀವು ಹೇಗೆ ಪ್ರಾಕ್ಟೀಸ್ ಆಗ್ತದೆ ನಿಮಗೆ ಹೇಗೆ. ಹಾಗಾಗಿ ನೀವು ಉತ್ತರಗಳನ್ನು ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಉತ್ತರನ ಹೇಳ್ತಾ ಇದ್ದೀನಿ, ಆದರೂ
ಕೂಡ ನೀವು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಬರೆಯೋದಕ್ಕೆ ಪ್ರಯತ್ನ ಪಡ್ರಿ. ಸೊ ಮತ್ತೊಂದು ಸಲ ಕೂಡ ನಾನು ಹೇಳ್ತೀನಿ ಬೇಕಿದ್ರೆ ಅದಕ್ಕೆ ಉತ್ತರ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸೇರಿ ಹೊಸ ಜೀವಿ ಉಂಟಾಗುವುದರಿಂದ ಇಲ್ಲಿ ವರ್ಣತಂತುಗಳ ಸಂಖ್ಯೆಯಲ್ಲಿ ಹಾಗೂ DNA ಪ್ರಮಾಣದಲ್ಲಿ ಮರುಹೊಂದಾಣಿಕೆ ಉಂಟಾಗ್ತದೆ. ಹಾಗಾಗಿ ಇಲ್ಲಿ ಹೆಚ್ಚು ಭಿನ್ನತೆಗಳು ಕಂಡುಬರ್ತವೆ ಅಂಥೇಳಿ ನಾವು ಬರಿಬೇಕಾಗುತ್ತದೆ. ಇನ್ನು 31ನೇ ಪ್ರಶ್ನೆ, ಜೈವಿಕ ವಿಘಟನೀಯವಲ್ಲದ ವಸ್ತುಗಳ ಬಳಕೆಯನ್ನು ಮಿತಿಗೊಳಿಸಲೇಬೇಕು. ಏಕೆ? ಏಕೆಂದರೆ ನೋಡಿ, ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಪರಿಸರದಲ್ಲಿ ವಿಘಟನೆಗೆ ಒಳಗಾಗುವುದೇ ಇಲ್ಲ. ಒಳಗಾಗದೆ ಅವು ಪರಿಸರದಲ್ಲಿ ತ್ಯಾಜ್ಯವನ್ನು ಹೆಚ್ಚಿಸುತ್ತವೆ, ಜೊತೆಗೆ ಪರಿಸರ ಮಾಲಿನ್ಯವನ್ನು ಕೂಡ ಮಾಡ್ತವೆ. ಹಾಗಾಗಿ ಅವುಗಳ ಬಳಕೆಯನ್ನು ನಾವು ಮಿತಿಗೊಳಿಸಲೇಬೇಕು ಅಂಥೇಳಿ ಬರೀಬೇಕು. ನೋಡಿ ಉತ್ತರ ಹೇಗೆ ಬರೀಬೇಕು? ಜೈವಿಕ ವಿಘಟನೆವಲ್ಲದ ವಸ್ತುಗಳು ಪರಿಸರದಲ್ಲಿ ವಿಘಟನೆಗೆ ಒಳಗಾಗದೆ ಪರಿಸರದಲ್ಲಿ ತ್ಯಾಜ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಪರಿಸರ ಮಾಲಿನ್ಯ ಉಂಟು ಮಾಡುತ್ತವೆ. ಹಾಗಾಗಿ ಅವುಗಳ ಬಳಕೆಯನ್ನು ಮಿತಿಗೊಳಿಸಲೇಬೇಕು. ಈ ರೀತಿಯಲ್ಲಿ ಪ್ರಶ್ನೆಗೆ ತಕ್ಕ ಹಾಗೆ ತಾವು ಉತ್ತರಗಳನ್ನು ಬರಿತಾ ಹೋಗಬೇಕಾಗುತ್ತದೆ. ಇನ್ನು ನಾವು ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ ನೋಡೋದಾದರೆ 2 ಅಂಕದ್ದು 2 ಪ್ರಶ್ನೆಗಳಿರ್ತವೆ. ಇನ್ನು ಮೊದಲನೇ ಪ್ರಶ್ನೆ ಅಂದರೆ 32ನೇ ಪ್ರಶ್ನೆಗೆ ಒಂದು ಆಯ್ಕೆ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಕೂಡ ತಾವು ಉತ್ತರವನ್ನು ಬರಿತಾ ಹೋಗಬೇಕಾಗುತ್ತದೆ. ಓಜೋನ್ ಪದರವು ಹೇಗೆ ಉಂಟಾಗಿದೆ ಮತ್ತು ಓಜೋನ್ ಪದರದ ರಕ್ಷಣೆ ಅತ್ಯಗತ್ಯವಾಗಿದೆ ಏಕೆ ಅಂಥೇಳಿ ಕೇಳ್ತಾ ಇದ್ದಾರೆ. ಓಜೋನ್ ಪದರ ಹೇಗೆ ಆಗ್ತದೆ ರೀ? ತುಂಬ ಸಿಂಪಲ್ ಆಗಿ, ನೇರಳಾತೀತ ಕಿರಣಗಳು ವಾತಾವರಣದಲ್ಲಿನ ಓಜೋನ್ ಅಣುಗಳನ್ನು ಓಜೋನ್ ಪರಮಾಣುಗಳಾಗಿ ವಿಭಜಿಸುತ್ತದೆ. ನಂತರ ಇವು ಅಂದರೆ ಓಜೋನ್ ಪರಮಾಣುಗಳು ಓಜೋನ್ ಅಣುವಿನೊಂದಿಗೆ ಸೇರಿಕೊಂಡು ಓಜೋನ್ ಪದರ ಉಂಟು ಮಾಡುತ್ತದೆ. ಅಂದರೆ ಓಜೋನ್ ಪದರ ಉಂಟಾಗುವುದಕ್ಕೆ ಮುಖ್ಯ ಕಾರಣ ಯಾವುದಪ್ಪ ಅಂದರೆ ನೇರಳಾತೀತ ಕಿರಣಗಳೇ. ಈ ನೇರಳಾತೀತ ಕಿರಣಗಳೇ ಓಜೋನ್ ಅಣುಗಳನ್ನು ವಿಭಜನೆ ಮಾಡಿ, ಅಂದರೆ ಓಜೋನ್ ಅಣುಗಳನ್ನು ಓಜೋನ್ ಪರಮಾಣುಗಳಾಗಿ ವಿಭಜನೆ ಮಾಡಿ, ನಂತರ ಇವು ಓಜೋನ್ ಅಣುಗಳೊಂದಿಗೆ ಸೇರಿ ಓಜೋನ್ ಪದರವು ಉಂಟಾಗುತ್ತದೆ ಅಂಥೇಳಿ ಬರಿಬೇಕಾಗುತ್ತದೆ. ಸೊ ಓಜೋನ್ ಪದರ ಹೇಗೆ ಉಂಟಾಗ್ತದೆ ಅಂಥೇಳಿ ಬರೆದ್ರಿ. ಆಮೇಲೆ ಓಜೋನ್ ಪದರದ ರಕ್ಷಣೆ ಅತ್ಯಗತ್ಯವಾಗಿದೆ ಏಕೆ ಅಂತ ಕೇಳ್ತಾ ಇದ್ದಾರೆ. ಯಾಕಂದರೆ ಓಜೋನ್ ಪದರವು ಸೌರ ಬೆಳಕಿನಿಂದ ಬರುವಂತಹ ನೇರಳಾತೀತ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ. ಹಾಗಾಗಿ ಓಜೋನ್ ಪದರವನ್ನು ರಕ್ಷಿಸುವ ಅಗತ್ಯವಿದೆ ಅಂಥೇಳಿ ತಾವು ಬರಿಬೇಕಾಗುತ್ತದೆ. ಅಥವಾ ಪ್ರಶ್ನೆ ಕೂಡ ಇದಕ್ಕೆ ಈ ಮೇಲಿನ ಪ್ರಶ್ನೆ ನಿಮಗೆ ಕಠಿಣ ಅಂತ ಅನಿಸ್ತಾ ಇದ್ದರೆ ಅಥವಾ ಪ್ರಶ್ನೆ ಕೂಡ ತಾವು ಉತ್ತರವನ್ನು ಬರೆಯಬಹುದು. ಸೊ ಇಲ್ಲಿ ಪ್ರಶ್ನೆ ನಾವು ನೋಡೋದಾದರೆ ಜಲ ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿಗೆ ಒಂದು ಉದಾಹರಣೆ ಕೊಡಿ ಅಂಥೇಳಿ ಕೇಳ್ತಾ ಇದ್ದರೆ ಒಂದು ಆಹಾರ ಸರಪಳಿಯನ್ನು ಬರೆಯಬೇಕು. ಉದಾಹರಣೆಗೆ ನೀರಿನಿಂದ ಸ್ಟಾರ್ಟ್ ಆಗ್ತಾ ಇರಬೇಕು. ಸೊ ನೀರಿನಿಂದ ಸ್ಟಾರ್ಟ್ ಆಗುವಂಥ ಆಹಾರ ಸರಪಳಿ ಅಂತಂದರೆ ಅಲ್ಲಿ ಉತ್ಪಾದಕಗಳು ಯಾವಾಗಿರುತ್ತವೆ ನೀರಿನಲ್ಲಿ? ಶೈವಲಗಳಾಗಿರ್ತವೆ. ಸೊ ಶೈವಲಗಳನ್ನು ತಿನ್ನುವಂತಹ ಸಣ್ಣ ಕೀಟಗಳು, ಆ ಕೀಟಗಳನ್ನು ತಿನ್ನುವಂಥದ್ದು ಒಂದು ಚಿಕ್ಕ ಮೀನುಗಳು, ಚಿಕ್ಕ ಮೀನುಗಳನ್ನು ತಿನ್ನುವಂತಹ ದೊಡ್ಡ ಮೀನುಗಳು. ಈ ರೀತಿಯಲ್ಲಿ ಒಂದು ಆಹಾರ ಸರಪಳಿಯನ್ನು ತಾವು ಬರಿಬೇಕು. ಮತ್ತು ಪ್ರಶ್ನೆ ಮುಂದುವರೆದಿದೆ. ಏನಪ್ಪ ಅಂತಂದರೆ 3ನೇ ಪೋಷಣ ಸ್ತರದಲ್ಲಿರುವಂತಹ ಜೀವಿಗಳ ಸಂಖ್ಯೆ ಹೆಚ್ಚಾದರೆ ಇದು ಆ ಆಹಾರ ಸರಪಳಿಯ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತದೆ ಅಂತ ಕೇಳ್ತಾ ಇದ್ದಾರೆ. ಸೊ 3ನೇ ಆಹಾರ ಸರಪಳಿಯಲ್ಲಿರುವಂತಹ ಆಹಾರ ಸ್ತರದಲ್ಲಿರುವಂತಹ ಜೀವಿಗಳ ಸಂಖ್ಯೆ ಹೆಚ್ಚಾದರೆ ಎರಡನೆಯ ಪೋಷಣ ಸ್ತರದಲ್ಲಿರುವಂತಹ ಜೀವಿಗಳ ಸಂಖ್ಯೆ ಏನಾಗ್ತಾ ಹೋಗ್ತದೆ? 3ನೇದು ಹೆಚ್ಚಾಗ್ತಾ ಹೋದರೆ 2ನೇ ಸ್ತರದಲ್ಲಿರುವಂತಹ ಜೀವಿಗಳ ಸಂಖ್ಯೆ ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದರೆ ಈ 2ನೇ ಪೋಷಣ ಸ್ತರದಲ್ಲಿರುವಂತಹ ಜೀವಿಗಳನ್ನೇ ತಿಂದು 3ನೇ ಸ್ತರದಲ್ಲಿರುವಂತಹ ಜೀವಿಗಳು ಬದುಕುವುದರಿಂದ ಈ 2ನೇ ಪೋಷಣ ಸ್ತರದಲ್ಲಿರುವಂತಹ ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಸೊ 2ನೇ ಪೋಷಣ ಸ್ತರದಲ್ಲಿರುವಂತಹ ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋದರೆ 1ನೇ ಪೋಷಣ ಸ್ತರದಲ್ಲಿರುವಂತಹ ಜೀವಿಗಳ ಸಂಖ್ಯೆ ಹೆಚ್ಚು ಕೂಡ ಆಗ್ತಾ ಹೋಗ್ಬೋದು. ಈ ರೀತಿಯಲ್ಲಿ ಆಹಾರ ಸರಪಳಿಯಲ್ಲಿ ಏರುಪೇರು ಉಂಟಾಗ್ತದೆ, ಪರಿಸರದಲ್ಲಿ ಅಸಮತೋಲನ ಉಂಟಾಗ್ತದೆ ಅಂತ ಹೇಳಿ ಕೂಡ ನಾವು ಹೇಳ್ಬೋದು. ಈ ನಿಟ್ಟಿನಲ್ಲಿ ನಿಮ್ಮ ಉತ್ತರ ಇರಬೇಕಾಗ್ತದೆ. ಆಮೇಲೆ 33ನೇ ಪ್ರಶ್ನೆ ನಾವು ನೋಡೋದಾದರೆ ದುಂಡಾದ ಬೀಜವನ್ನು ಉತ್ಪಾದಿಸುವ
ಬಟಾಣಿ ಸಸ್ಯವನ್ನು ಸುಕ್ಕಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ತಿಳಿಸಿ ಸಸ್ಯ ವಿಧಗಳ ಜೀನ್ ನಮೂನೆ ಅನುಪಾತವನ್ನು ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಸುಲಭವಾಗಿ ಚೆಕ್ಕರ್ ಬೋರ್ಡ್ ಹಾಕಬೇಕು ನೀವು ನೇರವಾಗಿ ಮತ್ತು ಅನುಪಾತ ಬರೆಯಬೇಕು ಅಷ್ಟೇ. ಚೆಕ್ಕರ್ ಬೋರ್ಡ್ ಇಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಕಂಬ ಸಾಲಿನಲ್ಲಿ ಒಂದು ಕ್ಯಾಪಿಟಲ್ ಆರ್ ಮತ್ತೊಂದು ಸ್ಮಾಲ್ ಆರ್ ಬರ್ಕೋಬೇಕು. ಆಮೇಲೆ ಇಲ್ಲಿ ಅಡ್ಡ ಸಾಲಿನಲ್ಲಿ ಒಂದು ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರ್ ಬರ್ಕೋಬೇಕಾಗ್ತದೆ. ಇದು ಪಠ್ಯಪುಸ್ತಕದಲ್ಲಿ ಎತ್ತರ ಮತ್ತು ಕುಬ್ಜ ಒಂದು ಆಧಾರವಾಗಿಟ್ಟುಕೊಂಡು ಸಸ್ಯದ ಗುಣವನ್ನು ಆಧಾರವಾಗಿಟ್ಟುಕೊಂಡು ಒಂದು ಚೆಕ್ಕರ್ ಬೋರ್ಡ್ ರೀತಿಯಲ್ಲಿ ಪಠ್ಯಪುಸ್ತಕದಲ್ಲಿ ಕೂಡ ಕೊಟ್ಟಿದ್ದಾರೆ. ಶಾಲೆಯಲ್ಲಿ ಶಿಕ್ಷಕರು ಕೂಡ ಹೇಳಿರ್ಬೋದು. ಇಲ್ಲಿ ಎತ್ತರದ ಗುಣದ ಬದಲಾಗಿ ನಿಮಗೆ ಏನು ಕೊಟ್ಟಿದ್ದಾರಪ್ಪ ಅಂದರೆ ದುಂಡಾದ ಬೀಜದ ಗುಣವನ್ನು ಕೊಟ್ಟು ಚೆಕ್ಕರ್ ಬೋರ್ಡ್ ಕೇಳ್ತಾ ಇದ್ದಾರೆ ಅಷ್ಟೇ. ಸೊ ಕಂಬ ಸಾಲಿನಲ್ಲಿ ಮತ್ತು ಅಡ್ಡ ಸಾಲಿನಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ಗಳನ್ನು ಬರ್ಕೊಂಡು ಅವೆರಡನ್ನು ಸೇರಿಸಿ ಬರೀಬೇಕು. ಕ್ಯಾಪಿಟಲ್ ಆರ್ ಮತ್ತು ಕ್ಯಾಪಿಟಲ್ ಆರ್ಗಳು ಎರಡು ಕ್ಯಾಪಿಟಲ್ ಆರ್ಗಳಾಗ್ತವೆ. ಅದೇ ರೀತಿಯಲ್ಲಿ ಉಳಿದವುಗಳನ್ನು ಬರಿತಾ ಹೋಗಬೇಕಾಗ್ತದೆ. ಬರೆದ ಮೇಲೆ ಜೀನ್ ನಮೂನೆ ಏನಾಗ್ತದಪ್ಪ ಅಂದರೆ 1:2:1 ಆಗುತ್ತದೆ. ಅಲ್ಲಿ 1 ಶುದ್ಧವಾಗಿರುವಂತಹ ದುಂಡಾದ ಬೀಜವನ್ನು ಪ್ರತಿನಿಧಿಸ್ತದೆ. 2 ಅನುಪಾತದ ಸಸ್ಯಗಳೇನಾಗ್ತಾವಪ್ಪ ಅಂದರೆ ಅಶುದ್ಧವಾಗಿರುವಂತಹ ದುಂಡಾದ ಬೀಜವನ್ನು ಹೊಂದಿರುವಂತಹ ಸಸ್ಯವನ್ನು ಸೂಚಿಸ್ತಾ ಇರ್ತದೆ. ಇನ್ನೊಂದು ಲಾಸ್ಟ್ ಒಂದೇನಪ್ಪ ಅಂದರೆ ಶುದ್ಧವಾಗಿರುವಂತಹ ಸುಕ್ಕಾದ ಬೀಜವನ್ನು ಹೊಂದಿರುವಂತಹ ಒಂದು ಸಸ್ಯವನ್ನು ಸೂಚಿಸ್ತದೆ. ಸೊ ಜೀನ್ ನಮೂನೆ 1:2:1 1:2:1 ಇರ್ತದೆ. ಸೊ ಎರಡು ರೀತಿಯ ನಮೂನೆ ಅನುಪಾತಗಳಿರ್ತವೆ. ಒಂದು ವ್ಯಕ್ತರೂಪ, ಇನ್ನೊಂದು ಜೀನ್ ನಮೂನೆ ಅನುಪಾತ ಅಂತ ಇರ್ತದೆ. ಅದು ಕೂಡ ತಮ್ಮ ಗಮನದಲ್ಲಿ ಇರಬೇಕು. ಇನ್ನು ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ ಅಂದರೆ 2 ಪ್ರಶ್ನೆಗಳಾಯಿತು ಈಗ 2 ಅಂಕದ್ದು. ಇನ್ನು 3 ಅಂಕದ ಒಂದು ಪ್ರಶ್ನೆ ನಾವು ನೋಡೋದಾದರೆ 3 ಅಂಕದ್ದು ಕೂಡ 3 ಪ್ರಶ್ನೆಗಳಿರ್ತವೆ. ಅದರಲ್ಲಿ ಮೊದಲನೇದು ಮಾನವನಲ್ಲಿ ಮಗುವಿನ ಲಿಂಗವು ಹೇಗೆ ನಿರ್ಧಾರವಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ತುಂಬ ಈಸಿಯಾಗಿರುವಂಥ ಪ್ರಶ್ನೆ ನೋಡಿ. ಪ್ರತಿಯೊಂದು ಪಾಠದ ಮೇಲೆ ಸಾಕಷ್ಟು ವಿಡಿಯೋಗಳನ್ನು ಹಾಕಿ ನಮ್ಮ RK ಕ್ಲಾಸ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಲಾಗಿದೆ. ಸುಮಾರು 110-120 ವಿಡಿಯೋಗಳಿದೆ. ಪ್ರತಿಯೊಂದು ಪಾಠದ ಮೇಲೆ ವಿಡಿಯೋ ಇದೆ, ತಾವು ನೋಡ್ಕೋಬೇಕು. ಇಲ್ಲಿ ಬಂದಿರುವಂಥ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅಲ್ಲಿ ನಿಮಗೆ ಆ ಪಾಠದ ವಿಡಿಯೋವನ್ನು ನೋಡಿದಾಗ ನಿಮಗೆ ಉತ್ತರ ಕೂಡ ಸಿಗ್ತಾ ಹೋಗುತ್ತದೆ. ಆ ವಿಡಿಯೋಗಳನ್ನೆಲ್ಲ ನೋಡಿದರೆ ಖಂಡಿತವಾಗಿಯೂ ಕೂಡ ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವು ಬರೆಯಬಹುದು. ಸೊ ಇಲ್ಲಿ ನಾನು ಉತ್ತರ ಕೂಡ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಮಾನವನಲ್ಲಿ ಮಗುವಿನ ಲಿಂಗವು ಹೇಗೆ ನಿರ್ಧಾರವಾಗುತ್ತದೆ? ಸೊ ಮಹಿಳೆಯರು XX, ಪುರುಷರು XY ಲಿಂಗ ನಿರ್ಧಾರಕ ವರ್ಣತಂತು ಹೊಂದಿರುವರು. ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ X ಲಿಂಗ ನಿರ್ಧಾರಕ ವರ್ಣತಂತುವನ್ನೇ ಪಡೆಯುವರು. ತಂದೆಯಿಂದ X ಲಿಂಗ ನಿರ್ಧಾರಕ ವರ್ಣತಂತು ಪಡೆದ ಮಗು ಹೆಣ್ಣು ಆಗುತ್ತದೆ ಮತ್ತು ತಂದೆಯಿಂದ Y ಲಿಂಗ ನಿರ್ಧಾರಕ ವರ್ಣತಂತು ಪಡೆದ ಮಗು ಗಂಡು ಆಗುತ್ತದೆ. ಹೀಗೆ ಮಾನವನಲ್ಲಿ ಮಗುವಿನ ಲಿಂಗವು ತಂದೆಯ ವರ್ಣತಂತುಗಳಿಂದ ನಿರ್ಧಾರ ಆಗುತ್ತದೆ ಅಂತ ಹೇಳಿ ತಾವು ಇಲ್ಲಿ ಬರಿಬೇಕಾಗುತ್ತದೆ. ಅಥವಾ ಪ್ರಶ್ನೆ ಕೂಡ ಇದೆ ಇಲ್ಲಿ. ಇದು ಮೆಂಡಲ್ರವರ ದ್ವಿತಳೀಕರಣ ಪ್ರಯೋಗದ ಕುರಿತಾಗಿ ಕೇಳ್ತಾ ಇದ್ದಾರೆ. ಮುಂದಿನ ಪೀಳಿಗೆಯ ಪ್ರಜನನ ಕೋಶಗಳಿಗೆ ಪೋಷಕ ಜೀವಿಯ ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತವೆ ಎಂದು ಮೆಂಡಲ್ನ ಪ್ರಯೋಗಗಳು ಹೇಗೆ ತೋರಿಸುತ್ತವೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ 4 ಪಾಯಿಂಟ್ಸ್ ಇರ್ತವೆ. ಕರೆಕ್ಟಾಗಿ ತಾವು ಬರ್ಕೋತಾ ಹೋಗಬೇಕಾಗುತ್ತದೆ. ನಾನು ಹೇಳ್ತೀನಿ ಬೇಕಿದ್ರೆ, ಇಲ್ಲಾಂದರೆ ಅನುವಂಶೀಯತೆ ಪಾಠದ ವಿಡಿಯೋ ಕೂಡ ನಾನು ಮಾಡಿದ್ದಾನೆ, ನೀವು ಅಲ್ಲಿ ಕೂಡ ಹೋಗಿ ನೋಡ್ಕೋಬೋದು. 4 ಪಾಯಿಂಟ್ಸ್ ಇರ್ತಾವೆ. ಅಥವಾ ಇಲ್ಲಿ ಹೇಳ್ತೀನಿ, ನೀವು ಬರ್ಕೋತಾ ಕೂಡ ಹೋಗ್ಬೋದು. ಅಲ್ಲಿ ಇನ್ನೂ ಚೆನ್ನಾಗಿ ನಿಮಗೆ ಒಂದು PPTಗಳ ಮೂಲಕ ತುಂಬ ಚೆನ್ನಾಗಿ ಅಲ್ಲಿ ನಿಮಗೆ ಅರ್ಥ ಕೂಡ ಆಗ್ಬೋದು ಅಂತ ಹೇಳಿ ನಾನು ಅನ್ಕೋತಾ ಇದ್ದೀನಿ. ಸೊ ಮೊದಲನೇ ಪಾಯಿಂಟ್ ಏನು ಬರಿಬೇಕಪ್ಪ ಅಂದರೆ, ದುಂಡನೆಯ ಹಳದಿ ಬೀಜ ಮತ್ತು ಸುಕ್ಕಾದ ಹಳದಿ ಬಣ್ಣದ ಬೀಜಗಳನ್ನು ಹೊಂದಿರುವ ಸಸ್ಯಗಳನ್ನು ಸಂತಾನೋತ್ಪತ್ತಿ ಕ್ರಿಯೆಗೆ ಒಳಪಡಿಸಿ ಸಂತತಿಯನ್ನು ಪಡೆದರು. ಇದಕ್ಕೆ F1 ಪೀಳಿಗೆ ಎಂದು ಕರೆದರು. ಇದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್, F1 ಪೀಳಿಗೆಯಲ್ಲಿ ಎಲ್ಲವೂ ದುಂಡನೆಯ ಹಳದಿ ಬಣ್ಣದ ಬೀಜಗಳನ್ನು ಹೊಂದಿರುವ ಸಸ್ಯಗಳು ಪಡೆದರು. ಇದು ಸೆಕೆಂಡ್ ಪಾಯಿಂಟ್. ಇನ್ನು ಥರ್ಡ್ ಪಾಯಿಂಟ್, F1 ಪೀಳಿಗೆಯ ಸಸ್ಯಗಳಿಂದ ಸಂತತಿಯನ್ನು ಪಡೆದ F2 ಪೀಳಿಗೆಯಲ್ಲಿ 4 ರೀತಿಯ ಸಸ್ಯಗಳನ್ನು 9:3:3:1 ಅನುಪಾತದಲ್ಲಿ ಪಡೆದರು. ಇದು ಮೂರನೇ ಪಾಯಿಂಟ್. ಇನ್ನು ನಾಲ್ಕನೇ ಪಾಯಿಂಟ್ ಏನಪ್ಪ ಅಂದರೆ, ಪೋಷಕ ಜೀವಿಯ ಗುಣಗಳಿಗೆ ಕಾರಣವಾಗಿರುವ ಅಂಶಗಳು F2 ಪೀಳಿಗೆಯಲ್ಲಿ ಪುನರ್ ಸಂಯೋಗ ಹೊಂದಿ ಹೊಸ ಸಂಯೋಜನೆಯ ಸಸ್ಯಗಳು
ಉಂಟಾಗಿವೆ. ಆದ್ದರಿಂದ ಗುಣಗಳು ಸ್ವತಂತ್ರವಾಗಿ ಆನುವಂಶೀಯವಾಗುತ್ತವೆ ಎಂದು ಮೆಂಡಲ್ರವರು ಈ ಪ್ರಯೋಗದ ಮೂಲಕ ತೋರಿಸಿದರು ಅಂಥೇಳಿ ತಮ್ಮ ಉತ್ತರವನ್ನು ನೀವಿಲ್ಲಿ ಬರೆಯಬೇಕಾಗುತ್ತದೆ. ಈ ರೀತಿಯಲ್ಲಿ 35ನೇ ಪ್ರಶ್ನೆಗೆ ನೋಡ್ರಿ, ಈ ಮೆಂಡಲ್ರವರ ಪ್ರಯೋಗ ಆದ ನಂತರದಲ್ಲಿ 35ನೇ ಪ್ರಶ್ನೆ ನೋಡ್ರಿ, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಅಪ್ಲೈಡ್ ಆಗಿ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸಾವು ಸರಿ ಕರೆಕ್ಟಾಗಿ ಕೇಳಿದರೆ ಇದು ಕೂಡ ನಿಮಗೆ ಉತ್ತರ ಅರ್ಥ ಆಗಬಹುದು. ಏನು ಕೇಳ್ತಾ ಇದ್ದಾರೆ ನೋಡ್ರಿ, ಅಥವಾ ಕೂಡ ಆಯ್ಕೆ ಇದೆ. ನಿಮಗೆ ಮೊದಲನೇ ಪ್ರಶ್ನೆ ಸ್ವಲ್ಪ ಟಫ್ ಅಂತ ಅನಿಸ್ತಾ ಇದ್ದರೆ ಎರಡನೇ ಪ್ರಶ್ನೆ ಕೂಡ ಚಾಯ್ಸಿಂಗ್ ಕ್ವಶನ್ ಕೂಡ ಉತ್ತರ ತಾವು ಬರೆಯಬಹುದು. ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬಳ್ಳಿ ಸಸ್ಯಗಳ ತೋರಿಕೆಯ ಚಲನೆಯಲ್ಲಿ ದ್ಯುತಿ ಅನುವರ್ತನೆ, ಸ್ಪರ್ಶಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆಗಳು ಹೇಗೆ ಸಮನ್ವಯಗೊಂಡಿವೆ ಅಂಥೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಉತ್ತರವನ್ನು ಹೇಳ್ತಾ ಹೋಗ್ತೀನಿ, ತಾವು ಬರ್ಕೋತಾ ಹೋಗ್ಬೋದು, ತಿಳ್ಕೊಳ್ಳೋದಕ್ಕೆ ಕೂಡ ಪ್ರಯತ್ನ ಪಡಬೇಕು. ಹೀಗಿರುತ್ತೆ ಉತ್ತರ. ಬಳ್ಳಿ ಸಸ್ಯಗಳು ಯಾವುದಾದರೂ ಆಧಾರದ ಸಂಪರ್ಕಕ್ಕೆ ಬಂದಾಗ ಅವು ಸ್ಪರ್ಶಾನುವರ್ತನೆ ತೋರಿಸುತ್ತವೆ. ಹೇಗೆಂದರೆ ಆಧಾರದ ಸಂಪರ್ಕಕ್ಕೆ ಬಂದ ಬಳ್ಳಿಯ ಒಳಭಾಗಕ್ಕಿಂತಲೂ ಹೊರಭಾಗದ ಬೆಳವಣಿಗೆ ಹೆಚ್ಚಾಗುತ್ತದೆ ಮತ್ತು ಆಧಾರದ ಸುತ್ತ ಆ ಬಳ್ಳಿಯು ಸುತ್ತುತ್ತದೆ. ಅಂದರೆ ಇಲ್ಲಿ ಸ್ಪರ್ಶಾನುವರ್ತನೆ ಬಂತು. ಸೊ 3 ಬರಬೇಕು. ಒಂದು ಬಳ್ಳಿಯ ಬೆಳವಣಿಗೆಯಲ್ಲಿ ಸ್ಪರ್ಶಾನುವರ್ತನೆ, ದ್ವಿತೀಯಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆ ಹೇಗೆ ತಮ್ಮ ಪಾತ್ರ ವಹಿಸ್ತಾವಂತ ಕೇಳ್ತಾ ಇರ್ತಾರೆ. ಸೊ ಈ ಫಸ್ಟ್ ಪ್ಯಾರದಲ್ಲಿ ಮೊದಲನೇ ಪಾಯಿಂಟ್ನಲ್ಲಿ ಸ್ಪರ್ಶಾನುವರ್ತನೆ ಬಂತು. ಇನ್ನು ನೆಕ್ಸ್ಟ್ ಏನು ಬರೀಬೇಕಪ್ಪ ಅಂದರೆ, ಬಳ್ಳಿಯ ಒಳಭಾಗಕ್ಕಿಂತ ಹೊರಭಾಗವು ಹೆಚ್ಚು ಬೆಳವಣಿಗೆ ಆಗುವುದಕ್ಕೆ ಕಾರಣ ಬೆಳಕು. ಇಲ್ಲಿ ದ್ಯುತಿ ಅನುವರ್ತನೆ ಕಂಡುಬರುತ್ತದೆ. ಬಳ್ಳಿಯ ಹೊರಭಾಗದ ಮೇಲೆ ಹೆಚ್ಚು ಬೆಳಕು ಬೀಳುವುದರಿಂದ ಅಲ್ಲಿ ಆಕ್ಸಿನ್ ಹಾರ್ಮೋನ್ ಪ್ರಮಾಣವು ಹೆಚ್ಚಾಗುತ್ತದೆ. ಆಕ್ಸಿನ್ ಹಾರ್ಮೋನ್ ಎಂಬ ರಾಸಾಯನಿಕಗೆ ಪ್ರಚೋದನೆಗೆ ಇಲ್ಲಿ ಬಳ್ಳಿಯು ಒಳಪಡುವುದರಿಂದ ಇದನ್ನು ರಾಸಾಯನಿಕ ಅನುವರ್ತನೆ ಎಂದು ಕರೆಯುವರು. ಹೀಗೆ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬಳ್ಳಿ ಸಸ್ಯಗಳ ತೋರಿಕೆ ಚಲನೆಯಲ್ಲಿ ದ್ವಿತೀಯ ಅನುವರ್ತನೆ, ಸ್ಪರ್ಶಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆಗಳು ಸಮನ್ವಯಗೊಂಡಿವೆ ಅಂಥೇಳಿ ತಮ್ಮ ಉತ್ತರವನ್ನು ಬರಿಬೇಕಾಗುತ್ತದೆ. ಸೊ ಅರ್ಥ ಆಗಲಿಲ್ಲ ಅಂದರೆ ಮತ್ತೊಂದು ಸಲ ಸ್ವಲ್ಪ ರಿವೈಂಡ್ ಮಾಡ್ಕೊಂಡು ಕೇಳಿ. ಇಲ್ಲ ಅಂತಂದರೆ ಆನುವಂಶೀಯತೆ ಪಾಠ, ಈ ಪಾಠ ಇದು ಯಾವ ಪಾಠದಿಂದ ಬಂದಿದೆಪ್ಪ ಅಂದರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿ ಇದೆ. ಬಟ್ ಇದಕ್ಕೆ ನೇರವಾಗಿ ಆ ಒಂದು ಪುಸ್ತಕದಲ್ಲಿ ಕೂಡ ಉತ್ತರ ಸಿಗೋದಿಲ್ಲ. ನಿಮಗೆ ನಾನು ಮಾಡಿರುವಂಥ ವಿಡಿಯೋದಲ್ಲಿ ಕೂಡ ತಮಗೆ ಉತ್ತರ ಸಿಗೋದೇ ಇರ್ಬೋದು. ಯಾಕಂದರೆ ಒಂದು ಸ್ವಲ್ಪ ಅಪ್ಲೈಡ್ ರೀತಿಯಲ್ಲಿ ಡಿಫ್ರೆಂಟ್ ಆಗಿದ್ದು ಕ್ವಶನ್ ಕೇಳಿದ್ದಾರೆ. ಹಾಗಾಗಿ ಇದನ್ನೇ ಮತ್ತೊಂದು ಸಲ ರಿವೈಂಡ್ ಮಾಡಿಕೊಂಡು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟು ಬರ್ಕೊಳ್ಳಿ ಅಂತ ನಾನು ನಿಮಗೆ ವಿನಂತಿಸ್ಕೊಳ್ತಾ ಇದ್ದೀನಿ. ಇನ್ನು ಅಥವಾ ಕ್ವಶನ್ ಕೂಡ ತಾವು ಬರೀಬಹುದು. ಇಲ್ಲ ಅಂತಂದರೆ ಎಕ್ಸಾಮ್ನಲ್ಲಿ ನಮ್ಮ ದೇಹದಲ್ಲಿ ಇನ್ಸುಲಿನ್, ಇಸ್ಟ್ರೋಜನ್ ಮತ್ತು ಥೈರಾಕ್ಸಿನ್ ಹಾರ್ಮೋನ್ಗಳ ಪಾತ್ರವೇನು? ಅಥವಾ ಕ್ವಶನ್ ತುಂಬ ಸಿಂಪಲ್ ಆಗಿದೆ. ಇನ್ಸುಲಿನ್ ಏನು ಕೆಲಸ ಮಾಡ್ತದೆ? ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ. ಇಷ್ಟು ಬರೆದ್ರೆ ಸಾಕು. ಆಮೇಲೆ ಇಸ್ಟ್ರೋಜನ್ ಏನು ಕೆಲಸ ಮಾಡ್ತದೆ? ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳ ಬೆಳವಣಿಗೆ ಮತ್ತು ಋತುಚಕ್ರದ ನಿಯಂತ್ರಣ ಕೆಲಸ ಮಾಡ್ತಾ ಇರ್ತದೆ. ಥೈರಾಕ್ಸಿನ್ ಏನು ಕೆಲಸ ಮಾಡ್ತಾ ಇರ್ತದೆ ರೀ? ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸ್ತಾ ಇರ್ತದೆ. ಸೊ 3 ಹಾರ್ಮೋನ್ಗಳು, 3 ಕೆಲಸಗಳು, ಅವುಗಳ ಬರಿತಾ ಹೋಗಬೇಕು ಅಷ್ಟೇ ರೀ. ಇನ್ನು 36ನೇ ಪ್ರಶ್ನೆ, 3 ಅಂಕದ ಕೊನೆಯ ಪ್ರಶ್ನೆ, ಪರಕೀಯ ಪರಾಗಸ್ಪರ್ಶ ಎಂದರೇನು ಮತ್ತು ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು ಅಂತ ಇದೆ ನೋಡಿರಿ. ಪರಕೀಯ ಪರಾಗಸ್ಪರ್ಶದ ಡೆಫಿನಿಷನ್ ಹೇಳ್ತಾ ಇದ್ದೀನಿ. ಒಂದು ಹೂವಿನ ಪರಾಗರೇಣುಗಳು ಇನ್ನೊಂದು ಸಸ್ಯದ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುವುದನ್ನು ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಎನ್ನುವರು. ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು ಅಂತ ಕೇಳ್ತಾ ಇದ್ದರೆ ಇದಕ್ಕೆ ಒಂದು 3 ಪಾಯಿಂಟ್ಸ್ ಇದೆ, ತಾವು ಬರ್ಕೋತ ಹೋಗಬೇಕು. ಫಸ್ಟ್ ಪಾಯಿಂಟ್, ನಿಷೇಚನದ ನಂತರ ಯುಗ್ಮಜವು ವಿಭಜನೆ ಹೊಂದಿ ಭ್ರೂಣ ಉಂಟಾಗುತ್ತದೆ. ಎರಡನೇ ಪಾಯಿಂಟ್, ಅಂಡಾಣುವು ಒರಟಾದ ಪದರ ಬೆಳೆಸಿಕೊಂಡು ಬೀಜವಾಗಿ ಪರಿವರ್ತನೆ ಹೊಂದುತ್ತದೆ. ಮೂರನೇದು, ಹೂವಿನ ಇತರೆ ಭಾಗಗಳಾದ ಪುಷ್ಪದಳ, ಪುಷ್ಪಪತ್ರ, ಕೇಸರ ಮತ್ತು ಶಲಾಖೆಗಳು ಸುಕ್ಕಾಗಿ ಉದಿರಿ ಹೋಗುತ್ತವೆ. ಸೊ ಈ 3 ಕ್ರಿಯೆಗಳು ನಡೆಯುತ್ತವೆ ಆ ನಂತರದಲ್ಲಿ. ಇನ್ನು 37ನೇ ಪ್ರಶ್ನೆ, ಮೆದುಳಿನ ಚಿತ್ರ ಇದೆ, ಚಿತ್ರ ಹಾಕಿ ಮಹಾಮಸ್ತಿಷ್ಕ ಮತ್ತು ಅನುಮಸ್ತಿಷ್ಕವನ್ನು ತಾವು ಗುರುತಿಸಬೇಕು. ಇನ್ನು 38ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, 5 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಈ ಸಣ್ಣ ಕರುಳಿನಲ್ಲಿ ಜರುಗುವ ಜೀರ್ಣ ಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ ಮತ್ತು ಇಮ್ಮಡಿ ಪರಿಚಲನೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಮೊದಲು ಸಣ್ಣ ಕರುಳಿನಲ್ಲಿ
ಈ ಜೀರ್ಣಕ್ರಿಯೆ ಪ್ರಕ್ರಿಯೆ ಅಂದರೆ ಏನೇನು ಆಗ್ತದೆ ಅಂಥೇಳಿ ಇದಕ್ಕೊಂದು 4 ಪಾಯಿಂಟ್ಸ್ ಇದೆ, ಕರೆಕ್ಟಾಗಿ ತಾವು ಬರೀಬೇಕು. ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಸಣ್ಣ ಕರಳು ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು ಸಂಪೂರ್ಣ ಪಚನವಾಗುವ ಸ್ಥಳವಾಗಿದೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್, ಸಣ್ಣ ಕರಳು ಕರುಳಿನ ರಸ ಬಿಡುಗಡೆ ಮಾಡುತ್ತದೆ. ಥರ್ಡ್ ಪಾಯಿಂಟ್, ಕರುಳಿನ ರಸದಲ್ಲಿರುವಂತಹ ಕಿಣ್ವಗಳು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ, ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ, ಕೊಬ್ಬನ್ನು ಕೊಬ್ಬಿನಾಮ್ಲ ಮತ್ತು ಗ್ಲಿಸರಿಲ್ಗಳಾಗಿ ಪರಿವರ್ತಿಸುತ್ತದೆ. 3 ಪಾಯಿಂಟ್ಸ್ ಆಯಿತು. ಇನ್ನು ಕೊನೆಯದಾಗಿ 4ನೇ ಪಾಯಿಂಟ್ ಏನಪ್ಪ ಅಂದರೆ ಜೀರ್ಣವಾದ ಆಹಾರವು ಸಣ್ಣ ಕರುಳಿನ ಒಳಗೋಡೆಯಲ್ಲಿರುವ ವಿಲ್ಲೈಗಳಿಂದ ಹೀರಿಕೆ ಆಗುತ್ತದೆ. ಸೊ ಇವು 4 ಪಾಯಿಂಟ್ಸ್ ಆಯ್ತು. ಇನ್ನು ಇಮ್ಮಡಿ ಪರಿಚಲನ ಪ್ರಾಮುಖ್ಯತೆ ಕೂಡ ಕೇಳಿದ್ದಾರೆ. ಇಮ್ಮಡಿ ಪರಿಚಲನೆ ಎಂದರೇನು ಅದೆಲ್ಲ ಇಲ್ಲ, ಡೈರೆಕ್ಟಾಗಿ ಅದರ ಪ್ರಾಮುಖ್ಯತೆ ಬರೀಬೇಕು. ಇದಕ್ಕೆ ಒಂದು 3 ಪಾಯಿಂಟ್ಸ್ ಇರುತ್ತೆ, ಇದು ಕೂಡ ತಾವು ಬರ್ಕೋಬೇಕು. ಫಸ್ಟ್ ಒನ್, ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡನ್ನೂ ರಕ್ತದ ಮೂಲಕ ಸಾಗಾಣಿಕೆ ಮಾಡಬೇಕಾಗಿರುವುದರಿಂದ ಹೃದಯವು ಆಮ್ಲಜನಕ ಸಹಿತ ರಕ್ತ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಹಿತ ರಕ್ತ ಎರಡೂ ಮಿಶ್ರಣವಾಗದಂತೆ ತಡೆಯಬೇಕು. ಇದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್, ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕಲು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಶ್ವಾಸಕೋಶವನ್ನು ತಲುಪಬೇಕು ಮತ್ತು ಆಕ್ಸಿಜನ್ ಸಹಿತ ರಕ್ತವನ್ನು ಶ್ವಾಸಕೋಶಗಳಿಂದ ಮರಳಿ ಹೃದಯಕ್ಕೆ ತರಬೇಕು. ಥರ್ಡ್ ಪಾಯಿಂಟ್, ನಂತರ ಆಕ್ಸಿಜನ್ ಸಹಿತ ರಕ್ತವು ದೇಹದ ಎಲ್ಲ ಭಾಗಗಳಿಗೆ ಸಾಗಾಣಿಕೆಯಾಗಬೇಕಾಗುತ್ತದೆ. ಆದುದರಿಂದ ಮನುಷ್ಯರಲ್ಲಿ ಇಮ್ಮಡಿ ಪರಿಚಲನೆಯು ಅಗತ್ಯವಾಗಿದೆ. ನೋಡಿ, ಇದೆಲ್ಲ ನಿಮಗೆ ಸ್ವಲ್ಪ ಅರ್ಥ ಆಗಲಿಲ್ಲ ಅಂದರೆ ಈ ಪಾಠದ ವಿಡಿಯೋ, ಜೀವಕ್ರಿಯೆಗಳು ಪಾಠದ ವಿಡಿಯೋ ಕೂಡ ಇದೆ, ತಾವು ನೋಡಿ, ಖಂಡಿತವಾಗಿ ಕೂಡ ನಿಮಗೆ ಅರ್ಥ ಆಗುತ್ತದೆ. ಇಲ್ಲಿ ಪೂರ್ತಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಜಸ್ಟ್ ಆ ಪ್ರಶ್ನೆಗಳು ಯಾವ ರೀತಿಯಲ್ಲಿ ಪ್ರಶ್ನೆಗಳು ಬಂದವು, ಯಾವ ರೀತಿಯಲ್ಲಿ ತಾವು ಉತ್ತರ ಬರೀಬೇಕು ಅನ್ನೋದನ್ನು ಸ್ವಲ್ಪ ಬ್ರೀಫಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಅದು ಸಂಪೂರ್ಣ ಪಾಠದ ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗಿಯೂ ಅಲ್ಲಿ ನಾನು ಚಿತ್ರಗಳ ಮೂಲಕ, ವಿಡಿಯೋಗಳ ಮೂಲಕ, ಸೊ PPT ಮೂಲಕ ಎಕ್ಸ್ಪ್ಲೇನ್ ಮಾಡಲು ಟ್ರೈ ಮಾಡಿದ್ದೇನೆ, ಅಲ್ಲಿ ನಿಮ್ಗೆ ಖಂಡಿತವಾಗಿಯೂ ಅರ್ಥ ಆಗುತ್ತೆ. ಇನ್ನು ಕ್ಸೈಲಮ್ ಮತ್ತು ಫ್ಲೋಯಮ್ ಅಂಗಾಂಶದ ವ್ಯತ್ಯಾಸ ಕೇಳಿದ್ದಾರೆ. ಒಂದು 2 ಅಥವಾ 3 ವ್ಯತ್ಯಾಸ ಬರೆದ್ರೂ ಕೂಡ ಸಾಕು, ಯಾಕಂದರೆ ಟೋಟಲ್ ಇಲ್ಲಿ 3 ರೀತಿಯ ಪ್ರಶ್ನೆ, ಕಾನ್ಸೆಪ್ಟ್ಗಳ ಮೇಲೆ ಪ್ರಶ್ನೆ ಆಯಿತು. 5 ಅಂಕಕ್ಕಿದ್ದರೂ ಕೂಡ ಜೀರ್ಣಕ್ರಿಯೆ ಪ್ರಕ್ರಿಯೆ ವಿವರಿಸಿದಿರಿ, ಇಮ್ಮಡಿ ರಕ್ತ ಪರಿಚಲನೆ ವಿವರಿಸಿದಿರಿ. ಹಾಗಾಗಿ ಅವು ಮೇಲಿನ ಎ ಪ್ರಶ್ನೆಗೆ 3 ಅಂಕಗಳಂತ ತಿಳ್ಕೊಂಡ್ರು ಕೂಡ ಬಿ ಪ್ರಶ್ನೆಗೆ ಕೇವಲ 2 ಅಂಕಗಳು. ಹಾಗಾಗಿ ನೀವು ಒಂದು 2 ಅಥವಾ 3 ಬರೆದ್ರೂ ಕೂಡ ಸಾಕಾಗುತ್ತದೆ. ಸೊ ಕ್ಸೈಲಮ್ ಮತ್ತು ಫ್ಲೋಯಮ್ ವ್ಯತ್ಯಾಸ ಏನಪ್ಪ ಅಂದರೆ ಕ್ಸೈಲಮ್ ಏನು ಕೆಲಸ ಮಾಡುತ್ತೆ ನಿಮ್ಗೆ ಗೊತ್ತಿರ್ಬೋದು, ಇದು ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆಯನ್ನು ಉಂಟು ಮಾಡ್ತದೆ. ಫ್ಲೋಯಮ್ ಆಹಾರದ ಸಾಗಾಣಿಕೆಯನ್ನು ಉಂಟು ಮಾಡ್ತದೆ. ಇನ್ನು ಕ್ಸೈಲಮ್ ಏಕಮುಖವಾಗಿ ಕಾರ್ಯನಿರ್ವಹಿಸ್ತಾ ಇರ್ತದೆ, ಅಂದರೆ ನೀರನ್ನು ಕೇವಲ ಮೇಲ್ಮುಖವಾಗಿ ಮಾತ್ರ ಸಾಗಾಣಿಕೆ ಮಾಡ್ತಾ ಇರ್ತದೆ. ಆದರೆ ಫ್ಲೋಯಮ್ ಆಹಾರವನ್ನು ದ್ವಿಮುಖ, ಅಂದರೆ ಸಸ್ಯದ ಮೇಲ್ಭಾಗಕ್ಕೂ ಮತ್ತು ಕೆಳಭಾಗಕ್ಕೂ ಕೂಡ ಫ್ಲೋಯಮ್ ಏನು ಮಾಡ್ತದಪ್ಪ ಅಂದರೆ ಆಹಾರವನ್ನು ಸಾಗಾಣಿಕೆ ಮಾಡ್ತಾ ಇರ್ತದೆ. ಹಾಗಾಗಿ ಇದು ದ್ವಿಮುಖ ಹರಿವನ್ನು ಉಂಟು ಮಾಡ್ತದೆ, ಕ್ಸೈಲಮ್ ಏಕಮುಖ ಹರಿವನ್ನು ಉಂಟು ಮಾಡುತ್ತದೆ ಅಂಥೇಳಿ 2 ವ್ಯತ್ಯಾಸ ಬರಿತೀವಿ. ಇನ್ನು 3ನೇ ವ್ಯತ್ಯಾಸ ಏನಪ್ಪ ಅಂತಂದರೆ ಕ್ಸೈಲಮ್ ಕೆಲಸ ಮಾಡಬೇಕಾದ್ರೆ ಶಕ್ತಿಯ ಅವಶ್ಯಕತೆ ಇಲ್ಲ, ಆದರೆ ಫ್ಲೋಯಮ್ ಕೆಲಸ ಮಾಡಲು ಶಕ್ತಿಯ ಅವಶ್ಯಕತೆ ಇರ್ತದೆ, ಅದು ATP ರೂಪದಲ್ಲಿ ಶಕ್ತಿಯನ್ನು ಬಳಕೆ ಮಾಡ್ಕೋತದೆ ಅಂಥೇಳಿ ನಾವು ಬರಿಬೇಕಾಗ್ತದೆ ರೀ. ಈ ರೀತಿಯಲ್ಲಿ ನಾವು ಇವತ್ತಿನ ವಿಡಿಯೋದಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿದ ಪ್ರಶ್ನೆಗಳನ್ನು ನೋಡಿದ್ವಿ ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ. ಇನ್ನು ನಾಳೆ ನಾವು ಈ ಭೌತಶಾಸ್ತ್ರದ ಪ್ರಶ್ನೆಗಳನ್ನು ಕೂಡ ಚರ್ಚೆ ಮಾಡುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.